ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಒಂದು ತರಗತಿಗಳು ಎಲ್ಲರಿಗೂ ಕೂಡ ಗೊತ್ತಿದೆ. ಪ್ರಚಲಿತ ಘಟನೆಗಳು ಪ್ರತಿದಿನ ಬರ್ತವೆ. ಇಲ್ಲಿ ಈ ಒಂದು ಪ್ರಚಲಿತ ಘಟನೆಗಳು ನಿಮ್ಮ ಒಂದು ಎಲ್ಲ ಪರೀಕ್ಷೆಗಳಿಗೆ ಅಂದರೆ VAO ಹುದ್ದೆಗಳು ಆಗಿರ್ಬೋದು, VAO, SDA, FDA ಹುದ್ದೆಗಳಾಗಿರ್ಬೋದು, ಮತ್ತು ಅದರ ಜೊತೆಗೆ ಈಗ PDO ಕಾಲ್ಫರ್ ಆಗಿದೆ, PDO ಹುದ್ದೆಗಳಾಗಿರ್ಬೋದು, ಅದೇ ರೀತಿಯಲ್ಲಿ KAS ಪರೀಕ್ಷೆಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳನ್ನು ನಮ್ಮ ಒಂದು ಚಾನಲಲ್ಲಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ವಿಶ್ಲೇಷಣೆ ಮುಖಾಂತರ ಇರ್ತದೆ, ಪ್ರಮುಖ ಪ್ರಶ್ನೆಗಳ ಮುಖಾಂತರ ಇರ್ತದೆ. ಅದಕ್ಕಾಗಿ ನಮ್ಮ ಒಂದು ವಿಡಿಯೋಗಳನ್ನು ಯಾರ್ಯಾರು ನೀವು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಈ ಒಂದು ಕ್ಲಾಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ಒಂದು ತರಗತಿಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಪ್ರತಿದಿನ ಬೆಳಗ್ಗೆ ಈ ಒಂದು ತರಗತಿ ನಿಮಗೆ ಅಪ್ಲೋಡ್ ಆಗಿರ್ತದೆ, ಅಥವಾ 7 ಗಂಟೆ ಒಳಗಡೆ ನಿಮಗೆ ಅಪ್ಲೋಡ್ ಆಗಿರ್ತದೆ. ಯಾಕೆ ಅಂತ ಅಂದರೆ ನಾವು 6 ಗಂಟೆಯಿಂದ 7 ಗಂಟೆ ಅಷ್ಟೊತ್ತಿಗೆ ನಾವು ಕ್ಲಾಸಸ್ಗಳನ್ನು ನಿಮಗೆ ಮುಗಿಸಿರ್ತೇವೆ. ಓಕೆ, ಎಲ್ಲರೂ ಕೂಡ ಬೆಳಗ್ಗೆ ನೋಡ್ಕೊಂಬಿಡಿ. ಯಾಕೆ ಅಂತಂದರೆ ಕರೆಂಟ್ ಅಫೇರ್ಸ್ ಬೇಗ ಮುಗಿಸ್ಕೊಂಡ್ರಿ ಅಂತಂದರೆ ನೀವು ಬೇಕಾದರೆ ಏನು ಬೇಕಾದರೂ ಮಾಡ್ಬೋದು ಫುಲ್ ದಿನದಲ್ಲಿ. ಓಕೆ, ಬನ್ನಿ ಈಗ ಇವತ್ತು 2 ದಿನದ ಒಂದು ಕರೆಂಟ್ ಅಫೇರ್ಸ್ನ ನೋಡಬೇಕು. ನಿನ್ನೆ ಕ್ಲಾಸ್ ಆಗಿರಲಿಲ್ಲ 17ನೇ ತಾರೀಕಿನಂದು. ಅದಕ್ಕಾಗಿ 17 ಮತ್ತು 18ರ ಪ್ರತಿ 2 ದಿನದ ಒಂದು ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಓಕೆ, ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ದೊಡ್ಡ ಪ್ರಶ್ನೆ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಇದೆ: ವಾತಾವರಣದ ಒಂದು ತಾಪದಲ್ಲಿನ ಬದಲಾವಣೆಗೆ ಅನುಗುಣವಾಗಿ ತಮ್ಮ ಒಂದು ದೇಹದ ತಾಪವನ್ನು ಬದಲಾಯಿಸಿಕೊಳ್ತಕ್ಕಂತಹ ಒಂದು ಶೀತರಕ್ತ ಪ್ರಾಣಿಗಳ ವರ್ಗವನ್ನು ಇಲ್ಲಿ ಏನಂತ ಕರಿತೇವೆ ಅಂತ ಇಲ್ಲಿ ಕೇಳಿದರೆ ಮ್ಯಾಮಲ್ಸ್ ಅಂತ ಕೊಟ್ಟಿದ್ದಾರೆ, ಮರ್ಮೇಡ್ಸ್, ಪೈಸಿಸ್, ಡಯೂರ್ನಲ್ ಅಂತ ಕೊಟ್ಟಿದ್ದಾರೆ. ನೋಡಿ, ವಾತಾವರಣದ ಒಂದು ತಾಪದಲ್ಲಿನ ಬದಲಾವಣೆಗೆ ಅನುಗುಣವಾಗಿ ತಮ್ಮ ದೇಹದ ತಾಪಮಾನವನ್ನು ಬದಲಾಯಿಸ್ತಕ್ಕಂಥ ಒಂದು ಶೀತರಕ್ತ ಪ್ರಾಣಿಗಳನ್ನು ಇಲ್ಲಿ ಪೈಸಿಸ್ ಅಂತ ಕರಿತೇವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಎಲ್ಲರೂ ಕೂಡ ಮ್ಯಾಮಲ್ಸ್ ಅಂತ ಆಪ್ಷನ್ನ ಹಾಕಿಬಿಡ್ತಾರೆ. ಪೈಸಿಸ್ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತವು ಈ ಕೆಳಗಿನ ಯಾವ ದೇಶದಿಂದ ತಾಳೆ ಎಣ್ಣೆಯನ್ನು, ಪಾಲ್ಮ್ ಆಯಿಲ್ ಅಂತ ಕರಿತೇವೆ. ನೋಡಿ, ಇಲ್ಲಿ ತಾಳೆ ಎಣ್ಣೆ, ಪಾಲ್ಮ್ ಆಯಿಲನ್ನು ಇಲ್ಲಿ ಆಮದು ಮಾಡಿಕೊಳ್ಳುತ್ತೆ ಅಂತ ಇಲ್ಲಿ ಕೇಳಿದರೆ ಪಾಲ್ಮ್ ಆಯಿಲ್ ಅಂತ ಅಂದರೆ ತಾಳೆ ಎಣ್ಣೆ ಅಂತ ಕರಿತೇವೆ. ಈ ಒಂದು ತಾಳೆ ಎಣ್ಣೆಯನ್ನು ಯಾವ ದೇಶದಿಂದ ಭಾರತ ಇಲ್ಲಿ ಆಮದು ಅಂತ ಅಂದರೆ ಇಂಪೋರ್ಟ್ ಅಂತ ಕರಿತೇವೆ. ಬೇರೆ ದೇಶದಿಂದ ತಗೊಳ್ತಾ ಇದ್ದೇವೆ ಅಂತ ಅಂದರೆ ಇಂಡೋನೇಷ್ಯಾ ಮತ್ತು ಮಲೇಷಿಯಾ. ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ, ಅದಕ್ಕಾಗಿ ಪ್ರಶ್ನೆ ಬಂದಿದೆ. ಇಂಡೋನೇಷ್ಯಾ ಮತ್ತು ಮಲೇಷಿಯಾದಿಂದ ನಾವು ತಾಳೆ ಎಣ್ಣೆಯನ್ನು ಸ್ವೀಕರಿಸ್ತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ: ಗೂಡು ಕಟ್ಟುವ ಒಂದೇ ಒಂದು ಜಾತಿಯ ಒಂದು ಹಾವು ಅಂತಂದರೆ ಅದು ಯಾವುದು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು. ಗೂಡು ಕಟ್ಟತಕ್ಕಂತಹ ಒಂದೇ ಜಾತಿಯ ಒಂದು ಹಾವು ಯಾವುದಪ್ಪ ಅಂತಂದರೆ ಅದು ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ ತನ್ನ ಒಂದು ಗೂಡನ್ನು ತಾನೇ ಕಟ್ಕೊಳ್ತದೆ. ಬೇರೆ ಬೇರೆ ಹಾವುಗಳು ಎಲ್ಲವೂ ಕೂಡ ಬೇರೆ ಗೂಡಿನಲ್ಲಿ ಹೋಗಿ ವಾಸ ಮಾಡ್ತವೆ ಅಷ್ಟೇ. ಆದರೆ ಕಾಳಿಂಗ ಸರ್ಪ ತನ್ನ ಗೂಡನ್ನ ತಾನೇ ಕಟ್ಟಿಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ಅದಕ್ಕಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ: ಇಲ್ಲಿ ಟ್ರುಂಗ್ ಮೈ ಲ್ಯಾನ್ ಅಂತ ಕೊಟ್ಟಿದ್ದಾರೆ. ಟ್ರುಂಗ್ ಮೈ ಲ್ಯಾನ್ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಇವರು ಯಾವ ದೇಶಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ. ಟ್ರುಂಗ್ ಮೈ ಲ್ಯಾನ್ ಎಂಬತಕ್ಕಂಥವರು ಇವರು ಯಾಕೆ ಸುದ್ದಿಯಲ್ಲಿದ್ದಾರೆ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ. ಇವರು ಯಾವ ದೇಶದವರು ಅಂತ ಇಲ್ಲಿ ನಾನು ಹೇಳ್ತೇನೆ. ಇಲ್ಲಿ ವಿಯೆಟ್ನಾಂ ದೇಶಕ್ಕೆ ಇವರು ಸಂಬಂಧ ಹೊಂದಿರ್ತಾರೆ. ಟ್ರುಂಗ್ ಮೈ ಲ್ಯಾನ್ ಎಂಬತಕ್ಕಂತಹ ಒಂದು ವ್ಯಕ್ತಿ ವಿಯೆಟ್ನಾಂ ದೇಶಕ್ಕೆ ಇಲ್ಲಿ ಸಂಬಂಧ ಹೊಂದಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ: ಶಕ್ತಿ ಸ್ಥಳ ಯಾವ ಒಬ್ಬ ನಾಯಕರ ಸಮಾಧಿ ಆಗಿದೆ ಅಂತ. ತುಂಬ ಇಂಪಾರ್ಟೆಂಟ್ ಇದು. ಶಕ್ತಿ ಎಂಬತಕ್ಕಂತಹ ಒಂದು ಸ್ಥಳ ಯಾವ ಒಬ್ಬ ನಾಯಕರ ಸಮಾಧಿ ಇಲ್ಲಿ ಆಗಿದೆ ಅಂತ ಕೇಳಿದರೆ ರಾಜೀವ್ ಗಾಂಧಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಜ್ಞಾನಿ ಜೈಲ್ ಸಿಂಗ್ ಅಂತ ಕೊಟ್ಟಿದ್ದಾರೆ, ಮೊರಾರ್ಜಿ ದೇಸಾಯಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಕೂಡ ರಾಜೀವ್ ಗಾಂಧಿ ಅಂತ ಎರಡು ಕಡೆ ಆಪ್ಷನ್ ಬಂದಿದೆ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇವರ ಒಂದು ಸಮಾಧಿಯನ್ನು ಶಕ್ತಿ ಸ್ಥಳ ಅಂತ ನಾವು ಕರಿತೇವೆ, ಶಕ್ತಿ ಸ್ಥಳ ಅಂತ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, O.J. ಸಿಪ್ಸನ್ ಎಂಬತಕ್ಕಂಥವರು ಇತ್ತೀಚೆಗೆ ನಿಧನ ಹೊಂದಿರ್ತಾರೆ. ಇವರು ಯಾವ ದೇಶದ ಫುಟ್ಬಾಲ್ ಆಟಗಾರರು ಇಲ್ಲಿ ಆಗಿದ್ದರು? ಯಾವ ದೇಶದ
ಫುಟ್ಬಾಲ್ ಆಟಗಾರರು ಇವರು ಆಗಿದ್ರು ಅಂತ ಕೇಳಿದರೆ ಇವರು ಅಮೆರಿಕ ದೇಶದ ಒಂದು ಫುಟ್ಬಾಲ್ ಆಟಗಾರರಾಗಿ ಆಟವನ್ನು ಆಡಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. O.J. ಸಿಂಪ್ಸನ್ ಎಂಬತಕ್ಕಂಥವರು ಇತ್ತೀಚೆಗೆ ನಿಧನ ಹೊಂದಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪ ಮುಂದಿನ ಪ್ರಶ್ನೆ ಇದೆ ಅಂತಂದರೆ, ಲೋಕ್ ಜನಶಕ್ತಿ ಪಾರ್ಟಿ LJP ಅಂತ ಕರಿತೇವೆ. ಲೋಕ್ ಜನಶಕ್ತಿ ಪಾರ್ಟಿ ಯಾವ ದೇಶದ ಪಕ್ಷ ಆಗಿದೆ ಅಂತ, ಯಾವ ರಾಜ್ಯದ ಪಕ್ಷ ಆಗಿದೆ ಅಂತ ಕೊಟ್ಟಿದ್ದಾರೆ. ಲೋಕ್ ಜನಶಕ್ತಿ ಪಾರ್ಟಿ ಅಂತಕ್ಕಂಥದ್ದು ಇದು ಬಿಹಾರ ರಾಜ್ಯದ ಒಂದು ಪಕ್ಷ ಆಗಿದೆ. ಬಿಹಾರ ರಾಜ್ಯದ ಒಂದು ಪಕ್ಷ ಲೋಕ್ ಜನಶಕ್ತಿ ಪಾರ್ಟಿ ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ. ಇತ್ತೀಚಿನ ಒಂದು ವರದಿ ಪ್ರಕಾರ ಜಾಗತಿಕವಾಗಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ. ಶೈಕ್ಷಣಿಕ ಸಂಶೋಧನೆ ಅಂತಂದರೆ ಎಜುಕೇಷನಲ್ ಇನೋವೇಷನ್ ಅಂತ ಕರಿತೇವೆ. ಇದರಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಅದೇ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಯಾರಿಗಾದರೂ ಗೊತ್ತಾಗಿಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಿಮಗೆ ಹಿಂದಿನ ಒಂದು ಆನ್ಸರ್ಗಳನ್ನು ತೆಗೆದುಕೊಂಡು ಬರ್ತೇವೆ. ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ನೀವು ಕ್ಲಾಸಸ್ಗಳನ್ನು ನೋಡ್ಕೊಳ್ತಾ ಇರಿ. ಓಕೆ, ಬನ್ನಿ. ವೇದಗಳ ಕಾಲದಲ್ಲಿ ಪ್ರಜನ್ಯ ಎಂಬತಕ್ಕಂಥವನು ಯಾವ ಒಂದು ದೇವರ ಆಗಿತ್ತು ಅಂತ ಕೊಟ್ಟಿದ್ದಾರೆ. ದೇವರು ಆಗಿತ್ತು ಅಂತ. ಇದು ಮಳೆಯ ದೇವರು ಆಗಿತ್ತು. ಪ್ರಜನ್ಯ ಎಂಬತಕ್ಕಂಥದ್ದು ಮಳೆಯ ಒಂದು ದೇವರು ಇಲ್ಲಿ ಆಗಿತ್ತು ಋಗ್ವೇದ ಕಾಲದಲ್ಲಿ ಅಥವಾ ವೇದ ಕಾಲದಲ್ಲಿ. ಮುಂದಿನ ಪ್ರಶ್ನೆ. ಜಾನ್ ಎಲ್ ಜಾಕ್ ಎಂಬತಕ್ಕಂಥವನು ಸ್ವಗರ್ಟ್ ಎಂಬತಕ್ಕಂಥ ಒಂದು ಪ್ರಶಸ್ತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ. ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಜಾನ್ ಎಲ್ ಜಾಕ್ ಸ್ವಗರ್ಟ್ ಎಂಬತಕ್ಕಂಥ ಒಂದು ಪ್ರಶಸ್ತಿ ಇದು ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಅಮೆರಿಕ ದೇಶಕ್ಕೆ ಇದು ಸಂಬಂಧ ಹೊಂದಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ವಿಶ್ವ ಜೌಗು ಪ್ರದೇಶ ದಿನ ಅಂತ ಕರಿತೇವೆ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕರಿತೇವೆ. ನಾವು ರಾಮ್ಸರ್ ಸೈಟ್ಸ್ಗಳನ್ನು ಏನು ಮಾಡ್ತೇವೆ ಆ ಒಂದು ವೆಟ್ಲ್ಯಾಂಡ್ ಮುಖಾಂತರ ಮಾಡ್ತೇವೆ. ವೆಟ್ಲ್ಯಾಂಡ್ ಏನಿದೆ ಅದನ್ನು ಹುಡುಕಿ ಮಾಡ್ತೇವೆ. ಈ ಒಂದು ರಾಮ್ಸರ್ ಸೈಟ್ಗೆ ಸಂಬಂಧಪಟ್ಟಂತೆ ವಿಶ್ವ ಜೌಗು ಪ್ರದೇಶ ದಿನವನ್ನು ಒಂದು ದಿನದಂದು ನಾವು ಆಚರಣೆಯನ್ನು ನಾವು ಮಾಡ್ತೇವೆ. ಅದು ಯಾವಾಗಪ್ಪ ಅಂತಂದರೆ ಫೆಬ್ರವರಿ 2ನೇ ತಾರೀಕಿನಂದು ಪ್ರತಿ ವರ್ಷ ನಾವು ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ. ಮರ್ಸೆನರಿ ಅಂತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಹಾಗಾದರೆ ಇದು ಏನು ಅಂತ ಕೇಳಿದರೆ ಮರ್ಸೆನರಿ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಇದೊಂದು ಮಿಲಿಟರಿ ನೌಕೆನ, ತಂತ್ರಾಂಶನ, ಯುದ್ಧ ಟ್ಯಾಂಕರ್ನ ಅಥವಾ ಸ್ಪೈವೇರ್ನ ಅಂತ ಕೇಳಿದರೆ ನೋಡಿ, ಮರ್ಸೆನರಿ ಅಂತಕ್ಕಂಥದ್ದು ಒಂದು ಸ್ಪೈವೇರ್ ಆಗಿರ್ತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಾತ್ರ ಇಲ್ಲಿಂದ ಬಂದೇ ಬರ್ತದೆ. ಮರ್ಸೆನರಿ ಅಂತಕ್ಕಂಥದ್ದು ಇದೊಂದು ಸ್ಪೈವೇರ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಮಹಾಭಿಯೋಗ ಎದುರಿಸಿದ ಮೊದಲ ನ್ಯಾಯಾಧೀಶ ಯಾರು ಅಂತ ನೋಡಿ. ತುಂಬ ಇಂಪಾರ್ಟೆಂಟ್. ಮಹಾಭಿಯೋಗ ಪ್ರಕ್ರಿಯೆ ಅಂತಂದರೆ ಮಹಾಭಿಯೋಗ ಪ್ರಕ್ರಿಯೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗೆ ಯೂಸನ್ನು ಮಾಡ್ತಾರೆ. ಅಂದರೆ ಒಬ್ಬ ರಾಷ್ಟ್ರಪತಿಯನ್ನು ನಾವು ತೆಗೆದು ಹಾಕಬೇಕಪ್ಪ ಅಂತಾರೆ ಅದು ಮಹಾಭಿಯೋಗ ಪ್ರಕ್ರಿಯೆಯಿಂದಲೇ ಆಗಬೇಕು. ಅದೇ ಸೇಮ್ ಪ್ರಕ್ರಿಯೆಯಲ್ಲಿ ಏನಾದರೂ ನಾವು ನ್ಯಾಯಾಧೀಶರನ್ನು ತೆಗೆದು ಹಾಕಬೇಕಂತಂದರೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ತೆಗೆದು ಹಾಕಬೇಕಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು ತೆಗೆದು ಹಾಕಬೇಕಂತ ಅಂತಂದರೆ ಅದು ಕೂಡ ಮಹಾಭಿಯೋಗ ಪ್ರಕ್ರಿಯೆ, ಆ ರೀತಿಯ ಒಂದು ಪ್ರಕ್ರಿಯೆಯಿಂದ ಆಗಬೇಕು. ಹಾಗಾಗಿ ಇಲ್ಲಿ ಏನಪ್ಪ ಕೇಳಿದ್ದಾರೆ ಅಂತಂದರೆ ಒಂದು ಸರಿ ಮಹಾಭಿಯೋಗ ಪ್ರಕ್ರಿಯೆ ನಡೀತು. ಪ್ರೆಸಿಡೆಂಟ್ ಮೇಲೆ ಯಾರ ಮೇಲೂ ಕೂಡ ಇನ್ನೂ ಕೂಡ ನಡೆದಿಲ್ಲ ಮತ್ತು ಯಾರೂ ಕೂಡ ಇದರಿಂದ ತೆಗೆದು ಹಾಕಿಲ್ಲ. ಆದರೆ ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ ಮೇಲೆ ನಡೀತು. ಆ ಒಂದು ಮಹಾಭಿಯೋಗ ಪ್ರಕ್ರಿಯೆ ನಡೀತು. ಅದನ್ನು ಎದುರಿಸ್ತಕ್ಕಂಥ ಮೊದಲ ಒಂದು ನ್ಯಾಯಾಧೀಶ ಇಲ್ಲಿ ಯಾರು ಅಂತ ಕೇಳಿದರೆ ಅವರು ವಿ ರಾಮಸ್ವಾಮಿ ಅಂತಕ್ಕಂಥವ್ರು. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ 2024-25ರಲ್ಲಿ ಭಾರತದ GDP ಬೆಳವಣಿಗೆ ಎಷ್ಟು ಆಗಲಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ADB ಭಾರತದ GDP ಬೆಳವಣಿಗೆ ದರ 7% ಆಗಲಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡೋಣ. ನೋಡಿ, ಇಲ್ಲಿ ಪ್ಲ್ಯಾಂಕ್ಟಾನ್ ಅಂತ ಕೊಟ್ಟಿದ್ದಾರೆ. ಫೈಟೋ ಪ್ಲ್ಯಾಂಕ್ಟಾನ್, ಝೂ ಪ್ಲ್ಯಾಂಕ್ಟಾನ್, ಈ ರೀತಿಯಾಗಿ ಬೇರೆ ಬೇರೆ ಪ್ಲ್ಯಾಂಕ್ಟಾನ್ಗಳು ಇರ್ತವೆ. ಪ್ಲ್ಯಾಂಕ್ಟಾನ್ಗಳು ಸಂಬಂಧಿಸಿರ್ತಕ್ಕಂಥ ಒಂದು ಗುಂಪು ಯಾವುದು ಅಂತ ಕೇಳಿದರೆ ಮೀನುಗಳು ಮತ್ತು ಅಷ್ಟಪದಿಗಳ ಗುಂಪು. ನೀರಿನ ಒಳಗೆ
ಗುಂಪಾಗಿ ಜಾರಿಕೊಂಡು ಹೋಗ್ತಕ್ಕಂತಹ ಒಂದು ಗುಂಪು. ನೋಡಿ, ಪ್ಲಾಂಕ್ಟನ್ ಎಂಬತಕ್ಕಂಥದ್ದು ನೀರಿನ ಒಳಗೆ ಗುಂಪಾಗಿ ಜಾರಿ ಹೋಗ್ತಕ್ಕಂಥ ಒಂದು ಗುಂಪು ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಎಲ್ರಿಗೂ ಕೂಡ ಈ ಒಂದು ತರಗತಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನಾನು ಏನೇನು ಹೇಳಿದೆ ನಿಮಗೆ ಕಾಮೆಂಟ್ ಮಾಡೋದಕ್ಕೆ ಆ ಒಂದು 2 ಪ್ರಶ್ನೆಗಳಿಗೆ ಕಾಮೆಂಟನ್ನು ಮಾಡಿ ನಿಮ್ಮ ಒಂದು ನಾಲೆಡ್ಜನ್ನು ಗೇನ್ ಮಾಡ್ಕೋಬೋದಾಗಿರ್ತದೆ. ನೆಕ್ಸ್ಟು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ತರಗತಿಗಳು ನಿಮಗೆ ಯೂಸ್ಫುಲ್ ಆಗ್ತವೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.